ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ನನ್ನ ವ್ಲಾಗ್ ನಿಮ್ಮೆಲ್ಲರಿಗೂ ತಲುಪುವಷ್ಟರಲ್ಲಿ ಲೇಟ್ ಆಗಿರುತ್ತೆ, ಆದರೂ ಪರವಾಗಿಲ್ಲ. ಬನ್ನಿ ನನ್ನ ಜೊತೆ. ನಾನು ದೀಪಾವಳಿನ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಊರಿಗೆ ಹೋಗ್ತಿದ್ದೀನಿ. ನೀವು ನನ್ನ ಜೊತೆ ಸೆಲೆಬ್ರೇಷನ್ನ ಹೇಗೆ ಮಾಡಿದ್ವಿ ನಾವು ಅಂತ ನೋಡ್ಕೊಂಡು ಬರೋಣ. ನಾವು ಮಧ್ಯಾಹ್ನ ಹೋಗಿ ಊರಿಗೆ ಮುಟ್ಟೋಕೆ ಸಂಜೆ ಆಗಿತ್ತು. ಅವತ್ತೆಲ್ಲ ರೆಸ್ಟ್ ತಗೊಂಡು ಮಾರನೇ ದಿನ ಬೆಳಗ್ಗೆ ಬೇಗನೆ ಎದ್ದು ಅಭ್ಯಂಜನ ಸ್ನಾನನ ಮುಗಿಸ್ಕೊಂಡು ನಾನು ಮನೆ ಮುಂದೆ ಈ ರೀತಿಯಾಗಿ ರಂಗೋಲಿನ ಹಾಕಿದ್ದೆ. ಎಲ್ಲರೂ ಪೂಜೆಗೆ ತಯಾರಿನ ಮಾಡ್ತಿದ್ದಾರೆ. ನೋಡಿ, ಇಲ್ಲಿ ಇಬ್ಬರು ಮಕ್ಕಳು ಹೇಗೆಲ್ಲ ಮಾಡ್ತಿದ್ದಾರೆ ಅಂತ ಕೂತ್ಕೊಂಡು ನೋಡ್ತಿದ್ದಾರೆ. ಇಲ್ಲಿ ಪೂಜೆಗೆಲ್ಲ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಎಲ್ಲನೂ. ನಮ್ಮ ಮನೆಯಲ್ಲಿ ಅಂಗಡಿ ಇದೆ. ಯಾವ ಅಂಗಡಿ ಅಂದರೆ ನ್ಯಾಯಬೆಲೆ ಅಂಗಡಿ ಇದೆ. ಹಾಗಾಗಿ ತಕ್ಕಡಿ, ಅದೇನು ಕಾಟ ಮಾಡೋ ಸಾಮಾನು, ಮಷಿನ್ ಎಲ್ಲ ಇರುತ್ತಲ್ಲ, ಅದೆಲ್ಲನ ಇಟ್ಟು ಪೂಜೆನ ಮಾಡಿದ್ವಿ ನಾವು. ಈಗ ರೆಡಿ ಆಯ್ತಲ್ಲ, ಆರತಿನ ಮಾಡೋಣ ಬನ್ನಿ ಎಲ್ಲರೂ. ಆರತಿ ಎಲ್ಲನೂ ಮುಗಿಸ್ಕೊಂಡು ನಾವು ಹೋಗಿದ್ದು ನಮ್ಮೂರಿನ ದೇವಸ್ಥಾನಕ್ಕೆ. ಬನ್ನಿ, ನಮ್ಮೂರಿನ ದೇವರ ದರ್ಶನನ ಮಾಡ್ಕೊಂಡು ಬರೋಣ. ದೇವಸ್ಥಾನದಲ್ಲಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದರು. ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಇಲ್ಲಿ ನೋಡಿ, ಇಬ್ಬರು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ. ದೇವಸ್ಥಾನದಲ್ಲಿ ಎಲ್ಲಿ ಕುಂತ್ಕೊಳ್ಳಿಲ್ಲ, ಇಬ್ಬರು ಆಟನೇ ಆಟ ಎಲ್ಲ ಕಡೆ. ದೇವರ ದರ್ಶನನ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೇನ ಹೇಗೆಲ್ಲ ಡೆಕೋರೇಷನ್ ಮಾಡಿದ್ವಿ ಅಂತ ನೋಡ್ಕೊಂಡು ಬನ್ನಿ. ಇದು ನಾನು ಬೆಳಿಗ್ಗೆ ಎದ್ದು ಈ ರೀತಿಯಾಗಿ ರಂಗೋಲಿನ ಹಾಕಿದ್ದೆ. ಸಿಂಪಲ್. ಪೂಜೆ ಆಯಿತು, ದೇವರ ದರ್ಶನ ಆಯಿತು. ಇನ್ನೇನು ಈಗ ಪಟಾಕಿ ಹಾರಿಸೋಣ ಬನ್ನಿ. ನೋಡಿ ಇಲ್ಲಿ ಹೇಗೆಲ್ಲ ಪಟಾಕಿನ ಹಾರಿಸ್ತಿದ್ದಾರೆ ಇಬ್ಬರು ಅಂತ.